ಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ ತಾಯಿ ಜಗನ್ಮಾತೆ, ಚಿಕ್ಕಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾದ ನನಗೆ ನನ್ನ ಬೆನ್ನಿಗೆ ಅಣ್ಣನೆಂಬ ಪದಕವೊಂದೊದಗಿದೆ. ಆ ನನ್ನಣ್ಣ ಚಿಕ್ಕನ್ನಿಂದ ಬಂದ ಕಷ್ಟಗಳನ್ನೆಲ್ಲ ಎದುರಿಸಿ ಈಗ ಯಾವುದೋ ಒಂದು ಕಷ್ಟ ಬಂದಿದೆ ಅಂತ ಹಗಲು ರಾತ್ರಿ ಇರದೆ ಸರಾಯಿ ಕುಡಿದು ಸರಾಯಿ ಅಂಗಡಿಗೆ ಕಾಯಂ ಗಿರಾಕಿನಾಗಿದ್ದಾನೆ. ಅಮ್ಮ, ನಿನ್ನಲ್ಲಿ ಬೇಡಿಕೊಳ್ಳೋದು ಇಷ್ಟೇ, ನನ್ನಣ್ಣ ಈ ಕುಡಿದ ಚಟದಿಂದ ಬಹುದೂರ ಬಂದು ಈ ಸಂಸಾರ ಎಂಬ ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹೊತ್ತು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಬೇಡ್ಕೊಳ್ತಿದ್ದೇನೆ. ಅಮ್ಮ, ನಿನ್ನಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ನನ್ನಣ್ಣ ಬದಲಾಗಬೇಕು, ನನ್ನಣ್ಣ ಬದಲಾಗಬೇಕು, ಬದಲಾಗಿ ಒಳ್ಳೆ ಜೀವನವನ್ನು ಕಾಣಬೇಕು, ಅವನು ಕೂಡ ಸುಖದಲ್ಲಿ ತೇಲಾಡಬೇಕು. ತಂಗಿಯಾಗಿ ನಾನು ಕೇಳಿಕೊಳ್ಳೋದು ಇಷ್ಟೇನಮ್ಮ, ಇಷ್ಟೇ. ಇವತ್ತು ರಾಖಿ ಹಬ್ಬ, ಇವತ್ತು ರಾಖಿ ಕಟ್ಟಿ ನನ್ನ ಅಣ್ಣನ ಹತ್ರ ಮಾತು ತೆಗೆದುಕೊಳ್ತೀನಿ. ಇನ್ಯಾವತ್ತೂ ಈ ಕುಡಿತದಿಂದ ದೂರ ಇರಬೇಕು ಅಂತ ಮಾತು ತೆಗೆದುಕೊಳ್ತೀನಿ. ಯಾಕೆಂದ್ರೆ ನನ್ನ ಅಣ್ಣನಿಗೆ ನನ್ನ ಮೇಲಂದ್ರೆ ಪಂಚ ಪ್ರಾಣ. ಈ ತಂಗಿ ಮಾತನ್ನ ಖಂಡಿತವಾಗ್ಲೂ ಅವನು ನಡೆಸ್ಕೊಡ್ತಾನೆ. ಬರ್ಲಿ ನನ್ನಣ್ಣ, ಅವನಿಗೆ ಇವತ್ತು ರಾಖಿ ಕಟ್ಟಿ ನನ್ನ ಆಸೆನ ಪೂರೈಸ್ಕೊಳ್ತೀನಿ. ಇಲ್ಲಿ ಯಾಕೆ ಇಷ್ಟೊಂದು ಅವಸರವಾಗಿ ಹೋಗ್ತಾ ಇದೀಯಾ? ಅರ್ಜೆಂಟ್ ಕೆಲಸ ಇದೆ, ಫ್ರೆಂಡ್ಸಿಗೆ ಮೀಟ್ ಆಗ್ಬೇಕು. ನೋಡು, ನೀ ರೆಡಿ ಆಗಿದ್ಯಾ? ಅಣ್ಣ ಬರೋ ಹೊತ್ತಾಯ್ತು. ಅಣ್ಣ ಬರೋ ಹೊತ್ತಾಯ್ತಾ? ತಮಾಷೆ ಮಾಡ್ತಿದ್ದೀನ ಕರೆ. ಅಣ್ಣ ಇಷ್ಟೊತ್ತಲ್ಲಿ ಇಷ್ಟು ಬೇಗ ಮನೆಗೆ ಬರ್ತಾನ? ನೆನ್ನೆನೆ ಹೋಗಿದ್ದಾನೆ. ಆ ದುಡ್ಡು ಹಾಳಾಗೋವರೆಗೂ ಅವನು ಮನೆಗೆ ಬರ್ತಾನೇನು? ಕುಡ್ದು ನಮ್ಮ ಮಾನ ಮರ್ಯಾದೆಲ್ಲ ತೆಗಿತಾ ಇದ್ದ. 4 ಜನದ ಹತ್ರ ತಲೆ ಎತ್ತು ಹೋಗೋದಕ್ಕೂ ನನಗೆ ನಾಚಿಕೆ ಆಗುತ್ತೆ ಗೊತ್ತಾ? ನೀನ್ ನೋಡಿದ್ರೆ ಯಾವಾಗ್ಲೂ ಅವನ ಬಗ್ಗೆ ಯೋಚನೆ ಮಾಡ್ತಾ ಅವನ ತಲೆ ಮೇಲೆ ಎತ್ತಿ ಕೂತ್ಕೊಂಡಿದ್ಯಾ. ನಿನ್ನೆ ನನ್ನ ಹಾಳಾಗ್ತಾ ಇರೋದು ಅವನು. ನೋಡು, ಅವನ ಬಗ್ಗೆ ಹಗುರವಾಗಿ ಮಾತಾಡಬೇಡ. ಹೌದು, ಅವನು ಬೇಕಂತ ಈ ರೀತಿ ಕೆಟ್ಟವನಾದ ಅಂತ ತಿಳಿದುಕೊಂಡಿದೀಯಾ? ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ತನ್ನ ತಂಗಿಯರ ಜೀವನ ಚೆನ್ನಾಗಿರ್ಲಿ ಅಂತ ಕಣ್ಣಲ್ಲಿ ದುಡ್ಡನ್ನು ಹಾಕಿ ಆ ಕಷ್ಟವನ್ನು ನೋಡ್ಲಾರ್ದೆ ಈಗ ಕುಡಿತಾ ಇದ್ದಾನೆ. ಯಾರ ಮುಂದೆನೂ ತನ್ನ ನೋವನ್ನು ಹೇಳಿಕೊಳ್ಳಲಿಕ್ಕಾಗದೆ, ಯಾರ ಮುಂದೆನೂ ತನ್ನ ದುಃಖವನ್ನು ವ್ಯಕ್ತಪಡಿಸಕ್ಕಾಗದೆ ಇವತ್ತು ಕುಡುಕನಾಗಿದ್ದಾನೆ. ಕುಡುಕನಾಗಿದ್ದಾನೆ.
ಆದ್ರೆ ಇವತ್ತಲ್ಲ ನಾಳೆ ಕುಡಿತದಿಂದ ದೂರ ಆಗೇ ಆಗ್ತಾನಮ್ಮ, ಹಾಗೆ ಆಗ್ತಾನೆ. ಹೌದು ಹೌದು, ಆ ಆಸೆ ನೀನ್ ಇಟ್ಕೋ, ನನಗಿಲ್ಲ. ಅಲ್ಲಕ್ಕ, ಯಾವಾಗ ನೋಡಿದ್ರು ಮನೆಗೋಸ್ಕರ ನೀನ್ ದುಡಿತಾ ಇರ್ತೀನಿ. ಎಲ್ಲ ಜವಾಬ್ದಾರಿ ಅವ್ನು ತಗೊಳ್ಬೇಕು. ಅದನ್ ಬಿಟ್ಟು ಇಷ್ಟು ಬೇಜವಾಬ್ದಾರಿಯಿಂದ ಇರ್ತಾನೆ. ಅದಲ್ಲದೆ ಕುಡಿತಾ ಬೇಕಂದ್ರೆ ಸಾಕು, ಮನೆ ಸಾಮಾನ್ ಸಹಿತ ಮಾರೋದಕ್ಕೂ ಹೇಸೋದಿಲ್ಲ. ಅವನ ಬಗ್ಗೆ ಮಾತಾಡ್ತೀಯಲ್ಲಕ್ಕ ನೀನು. ನೋಡು, ಇನ್ನೊಂದು ಮಾತು ನನ್ನ ಅಣ್ಣನ ಬಗ್ಗೆ ಕೇವಲವಾಗಿ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ನಿನ್ನ ನನ್ನ ತಂಗಿ ಅಂತ ಸುಮ್ಮನೆ ಇದ್ದೀನಿ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಇಷ್ಟೊತ್ತಿಗೆ ಕಪಾಳಕ್ಕೆ ಊರ್ತಾ ಇದ್ದೆ. ನಿನಗೊಂದು ಮಾತು ಹೇಳ್ತೀರಿ ಕೇಳಿ. ನನ್ನ ಅಣ್ಣ ನಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದಾನೆ. ನನಗೂ ಕೂಡ ಅವನ ನೋಡಿದ್ರೆ ಬೈಬೇಕು ಅಂತ ಸುಮಾರು ಸಲ ಅನಿಸ್ತು. ಆದ್ರೆ ಚಿಕ್ಕಂದಿನಲ್ಲಿ ಅವನು ನಮಗೋಸ್ಕರ ಪಟ್ಟ ಕಷ್ಟವನ್ನು ನೆನೆಸ್ಕೊಂಡ್ರೆ ಈಗ ನಾವು ಕಂಡಲ್ಲಿ ಕೆಲಸ ಮಾಡಿ ದುಡಿಯೋದ್ರಲ್ಲಿ ಎಷ್ಟು ಸಮಾನ ಅಂತ ಅನ್ಸುತ್ತೆ ಗೊತ್ತೇನೆ. ಹೌದು, ದಿನ ಪೂರ್ತಿ ಅವನ ಧ್ಯಾನದಲ್ಲೇ ಇರು. ಅವನು ಮಾತ್ರ ತಂಗಿಯರ ಜವಾಬ್ದಾರಿನೇ ಇಲ್ಲ. ಅವನ ಬಗ್ಗೆ ಮಾತ್ರ ನನ್ನ ಹತ್ರ ಮಾತಾಡ್ಬೇಡ. ತುಂಬಾ ಹೊತ್ತಾಯ್ತಾ, ನಾನು ಹೋಗ್ತೀನಿ. ನೋಡು, ಯಾವತ್ತಿದ್ರು ಮೊಬೈಲ್ ಅಂತ ತಿರುಗಬೇಡ. ಇವತ್ತು ನೀನು ಈ ರೀತಿ ತಿರುಗಾಡಬೇಕಾದ್ರೆ ಆದ್ರೆ ಹಿಂದೆ ಅಣ್ಣನ ಶ್ರಮ ಇದೆ ಎಂಬುದನ್ನು ಮರಿಬೇಡ. ನೋಡಿ, ಇವತ್ತು ರಾಖಿ ಹಬ್ಬ, ಅಣ್ಣನಿಗೆ ರಾಖಿ ಕಟ್ಟೋಣ. ಅವರ ಹತ್ರ ಒಂದು ಮಾತನ್ನು ತೆಗೆದುಕೊಳ್ಳೋಣ. ಅಣ್ಣ, ಇನ್ನು ಮುಂದೆ ಯಾವತ್ತೂ ನೀನು ಕುಡಿಬೇಡ ಅಂತ ಅವನು ನಮ್ಮ ಮಾತನ್ನು ನಡೆಸ್ಕೊಡ್ತಾನೆ ಅಂತ ನಂಬಿಕೆ ಇದೆಯಮ್ಮ. ಹೌದು ಹೌದು, ಆ ನಂಬಿಕೆ ನೀನೇ ಇಟ್ಕೋ. ರಾಖಿ ಹಬ್ಬ ಅಕ್ಕ, ಎಲ್ಲ ತಂಗಿಯರಿಗೂ ಅಣ್ಣನಿಗೆ ರಾಖಿ ಕಟ್ಬೇಕು, ಅವನಿಂದ ಉಡುಗೊರೆ ತಗೊಳ್ಬೇಕಂತ ಎಲ್ಲ ಆಸೆ ಇರುತ್ತೆ. ಇರೋ ನಮ್ಮ ಅಣ್ಣ, ಅವನು ಕುಡ್ತಕ್ಕೆ ಹಣ ಸಾಲದಿಲ್ಲ. ಇನ್ನು ರಾಖಿ ಕಟ್ಟಿದ್ರೆ ಅವ್ನು ನನಗೆ ಉಡುಗೊರೆ ಕೊಡ್ತಾನೆ. ಅವನಿಗೆ ಮಾತ್ರ ನಾನು ರಾಖಿ ಕಟ್ಟೋದಿಲ್ಲ. ಅಲ್ಲಕ್ಕ, ಅಕ್ಕ ತಂಗಿಯರಿಗೆ ರಕ್ಷಣೆ ಕೊಡ್ಬೇಕು, ಮನೇಲಿ ಇರ್ಬೇಕು ಅನ್ನೋದು ಒಂದು ಚೂರು ಅವನಿಗಿಲ್ಲ. ಹಾಗಾದ್ರೆ ಅಂತ ಅಣ್ಣ ನಮಗ್ ಬೇಕಿಲ್ಲ. ನೋಡು, ನೀನು ರಾಖಿ ಕಟ್ತಿದ್ರು ಪರವಾಗಿಲ್ಲ, ಇನ್ನೊಂದು ಮಾತು ನನ್ನ ಅಣ್ಣನ ಬಗ್ಗೆ ಕೇವಲವಾಗಿ ಮಾತನಾಡ್ಬೇಕು. ನಿನಗೇನೋ ಕೆಲಸ ಇದೆಯಂತಲ್ಲ, ಹೋಗು. ಆಯ್ತು ಮರಾಗಿದ್ದಿ, ನಿನ್ನ ಅಣ್ಣನ ಜೊತೆ ನೀನೇ ಚೆನ್ನಾಗಿರೋ. ನಾನು ಟೈಮ್ ಆಯ್ತು, ಹೋಗ್ತೀನಿ. ಹೋಗು, ಇನ್ನೂ ಚಿಕ್ಕವಳು, ತಿಳಿದುಕೊಳ್ಬೇಕಾಗಿದ್ದು ತುಂಬಾನೇ ಇದೆ. ಹುಚ್ಚುಡಿಗೆ ಇವತ್ತಲ್ಲ ನಾಳೆ ಸರಿ ಹೋಗೇ ಹೋಗ್ತಾಳೆ. ಇವತ್ತು ನಾನಂತೂ ನನ್ನ ಅಣ್ಣನಿಗೆ ರಾಖಿ ಕಟ್ಟೆ ಕಟ್ತೀನಿ. ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ವಲ್ಲ, ಇವನು ಎಲ್ಲಿ ಹೋಗಿರ್ಬೇಕು ಅಂತೀನಿ. ನಮ್ಮ ಅಣ್ಣ ಏನಾಯ್ತು ನನ್ನ ಅಣ್ಣನಿಗೆ? ಸರಿ ಕುಟ್ಕೊಂಡೆ ಕಾಟಲ್ಲಿ ಬಿಟ್ಕೊಂಡಿರ್ತಾನೆ, ಎದ್ದೇಳಕ್ಕೆ ಆಗ್ತಾ ಇಲ್ಲ. ಏನ್ ಹೇಳ್ತಿದ್ರಿ? ನಮ್ಮ ಅಣ್ಣನಿಗೆ ಏನೂ ಆಗಿಲ್ಲ ತಾನೆ? ಏನಾಗಿಲ್ಲ, ತೋರಿಸ್ತೀವಿ ಬನ್ನಿ. ಹೌದಾ? ಹೌದು. ನಡೀರಿ, ಹೋಗೋಣ, ನಡೀರಿ.